ಏನಾದರೂ ಅಂದರೆ 1400ಕ್ಕೂ ಹೆಚ್ಚು ಫೋಟೋಗಳಿದೆ ಈ ಪುಸ್ತಕದಲ್ಲಿ ಅಪ್ಪು ಅವರದ್ದು. ಅಂದರೆ ಯಾರು ನೋಡದೇ ಇರೋದು ಫೋಟೋಸ್ ಇದೆಯಾ ಏನು ಸರ್? ಜೊತೆಗೆ ಅವ್ರು ಹೇಳಿದರು ಊಟ ಮಾಡ್ತಿರ್ಬೇಕಿದ್ರೆ ಹಾಕಬೇಡಿ ಅಂತ, ಅದನ್ನು ಹಾಕಿದ್ದೀರಾ ಹಾಕಿಲ್ವಾ? ಮ್ಯಾಮ್ ಹಾಕಿಲ್ಲ, ಮ್ಯಾಮ್ ಹಾಕಿಲ್ಲ. ನಾವು ತುಂಬ ಕೇರ್ಫುಲ್ಲಾಗಿ ಎಲ್ಲ ಹೇಳಿದ್ನಲ್ಲ, ಧೃತಿ ಆಗಲಿ ಅಶ್ವಿನಿ ಆಗಲಿ ನಾನಾಗಲಿ ವಿ ಹ್ಯಾವ್ ಫಾಲೋಡ್ ಆಲ್ ಆಫ್ ಅಪ್. ಆಮೇಲೆ ವಂದಿತಾ ತುಂಬ ಫೋಟೋ ಸೆಲೆಕ್ಟ್ ಮಾಡಿ 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 ನಮಗೆ ಕಳಿಸ್ತಾರೆ. ಅವಳು ಕಳಿಸಿದ ಫೋಟೋಸ್ ಎಲ್ಲ ಅದರಲ್ಲೂ ಆ ಗೈಡ್ಲೈನ್ಸ್ ಎಲ್ಲ ಫಾಲೋ ಆಗಿರತ್ತೆ ಬರೋಕ್ಕೆ ಮುಂಚೆನೆ. ಆಮೇಲೆ ಇನ್ನೊಂದೇನೆಂದರೆ, ಇವಾಗ ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ನೀವು ಕೇಳಿದ್ರಲ್ಲ ಅಪ್ಪು ಹೇಳಿದ್ದೆಲ್ಲ ನಾವು ಫಾಲೋ ಮಾಡಿದ್ದೀವ ಅಂತ. ಮ್ಯಾಮ್ 100% ಖುಷಿಯಾಗೋ ವಿಷಯ ಏನಂದರೆ, ನಾನು ಬುಕ್ಕಲ್ಲಿ ಡಿಸೈನರ್ಸ್ ಹೆಸರು ಹಾಕಿದ್ದೀನಿ, ಡಿಸೈನ್ ಯಾರು ಮಾಡಿದ್ದಾರೆ ಅಂತ. ಡಿಸೈನರ್ಸು ಇವಾಗ ಅವಿನಾಶು, ಓಂಕಾರ್ ಪ್ರಿಂಟರ್ಸು, ಗಣೇಶ್ ಅವರು ಡಿಸೈನ್ ಮಾಡಿದ್ದಾರೆ ಅಲ್ವಾ. ಅದೆಲ್ಲ ತುಂಬ ಬಹಳ ಚೆನ್ನಾಗಿ ಅವರು ಇಂಡಿವಿಜುವಲ್ ಇನ್ಪುಟ್ಸ್ ಕೊಟ್ಟಿದ್ದಾರೆ. ಆದರೆ ಎಡಿಟೋರಿಯಲ್ ಇದು ಡಿಸೈನ್ ಅಡ್ವೈಸರ್ಸ್ ಇದ್ದಾರಲ್ಲ, ಗೈಡ್ಲೈನ್ಸು, ಧೃತಿ, ಡಾಕ್ಟರ್ ಪುನೀತ್ ರಾಜ್ಕುಮಾರ್, ಅಶ್ವಿನಿ ಪುನೀತ್ ರಾಜ್ಕುಮಾರ್. ಯಾಕಂದರೆ ಇವತ್ತು ಕೂಡ ಅವನ ಬುಕ್ಕನ್ನು ಅವನೇ ಡಿಸೈನ್ ಮಾಡಿದ್ದಾನೆ. ಯಾಕಂದರೆ ಅದನ್ನು ನಾವು ಫಾಲೋ ಮಾಡ್ತಾ ಇದ್ದೀವಲ್ಲ. ಇದು ಬರೀ 2 ವಿಷಯ ಹೇಳಿರೋದು, ಈ ಥರ 500 ವಿಷಯ ಹೇಳಿದ್ದಾರೆ ಅಪ್ಪು. ಬಟ್ ಅಪ್ಪು ಅವ್ರಿಗೆ ಫುಡ್ ಅಂದರೆ ತುಂಬಾ ಇಷ್ಟ ಸರ್. ಫುಡ್ ಬಗ್ಗೆನೂ ಹೇಳಿರ್ತೀರಾ ಅನಿಸುತ್ತೆ ಬುಕ್ಕಲ್ಲಿ. ಸೊ ಅಲ್ಲಿ ಯಾವ ಥರದ ಫೋಟೋಸ್ ಯೂಸ್ ಮಾಡಿದ್ದೀರಾ ಅನ್ನೋದಕ್ಕೆ. ಮ್ಯಾಮ್ ನೀವು ಕರೆಕ್ಟ್, ನೀವು ಕೇಳೋದು ಅಪ್ಪು ಅಡುಗೆ ಮಾಡೋದು ಯೂಸ್ ಮಾಡಿದ್ದೀವಿ. ಯಾಕಂದರೆ ಅಪ್ಪು ಅಡುಗೆ ಮಾಡೋದು, ಅಪ್ಪು ಬಡಿಸೋದು, ಆ ಥರ ಯೂಸ್ ಮಾಡಿದ್ದೀವಿ ಮ್ಯಾಮ್, ಯೂಸ್ ಮಾಡಿದ್ದೀವಿ. ಆಮೇಲೆ ಅಪ್ಪು ಹಿಂದೆ ಊಟ ಎಲ್ಲ ಇರೋದು, ಅವ್ನು ಸೆಲೆಬ್ರಿಟೀಸ್ ಜೊತೆ ಇರೋದು, ಅದೆಲ್ಲ ಯೂಸ್ ಮಾಡಿದ್ದೀವಿ ಮ್ಯಾಮ್. ಕರೆಕ್ಟ್ ನೀವು ಕೇಳೋದು ಸರ್. ಈಗ ಅಪ್ಪು ಅವರು ಸಾಕಷ್ಟು ಅಂದರೆ ಲೈಕ್ ಸಿನಿಮಾಗಳ ಮೂಲಕನೂ ಅವರು ಜನಮನ ಗೆದ್ದಿರುವಂಥದ್ದು. ಸೊ ಈ ಒಂದು ಪುಸ್ತಕದಲ್ಲಿ ಜಸ್ಟ್ ಅಪ್ಪು ಅವರ ಒಂದು ಜೀವನ ಚರಿತ್ರೆ ಮಾತ್ರ ಇರುತ್ತಾ, ಅದರ್ವೈಸ್ ಅದರಲ್ಲಿ ಸಿನಿಮಾ ಜರ್ನಿ ಕೂಡ ಒಳಗೊಂಡಿರುತ್ತಾ ಅಂತ? ಮ್ಯಾಮ್, ಅಪ್ಪು ಬಗ್ಗೆ ನಾವು ಬರೆಯೋಕ್ಕೆ ಹೊರಟಾಗ ನನಗೆ ಅಶ್ವಿನಿಗೆ ಏನೋ ಒಂಥರ ಪೆಕ್ಯುಲಿಯರ್ ಅನಿಸಿದ್ದೇನೆಂದರೆ, ಅಪ್ಪುಗೆ ಏನೇನು ಇಷ್ಟ ಅಂತ. ಫ್ಯಾಮಿಲಿ, ಎಫ್ಫಿಂದ ಶುರು ಆಗುತ್ತೆ. ಫ್ಯಾಮಿಲಿ, ಫಿಲ್ಮ್ಸ್, ಫ್ರೆಂಡ್ಸ್, ಫುಡ್, ಫಿಟ್ನೆಸ್, ಫ್ಯಾನ್ಸ್. ಒಂಥರ ಪೆಕ್ಯುಲಿಯರು. ಸುಮ್ಮನೆ ತಮಾಷೆಗೆ ಪಕ್ಕದಲ್ಲಿ ಫಿಲಾಸಫಿನೂ ಹಾಕಿ, ಅದು ಎಫ್ಫಿಂದಾನೆ ಅಂತ ಅಲ್ಕೊಳ್ಳೋಣ. ಸೊ ನಾವೇನು ಮಾಡಿದ್ದೀವಿ ಅಂದರೆ ಚಾಪ್ಟರ್ಸ್ ಅದೇ ಥರ ಮಾಡಿದ್ದೀವಿ. ಫ್ಯಾಮಿಲಿ ಬಗ್ಗೆ, ಆಮೇಲೆ ಫಿಲ್ಮ್ಸ್ ಬಗ್ಗೆ, ಆಮೇಲೆ ಒಂದು ಚಾಪ್ಟರ್ ಬರ್ತಿದ್ದೀವಿ ಅದರಲ್ಲಿ ಏನಂದರೆ ಸೆಲೆಬ್ರಿಟೀಸು, ಆಮೇಲೆ ಟೆಕ್ನಿಷಿಯನ್ಸು, ಅವರೆಲ್ಲ ಅಪ್ಪು ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅಂತ. ಆಮೇಲೆ ಎಷ್ಟೋ ಜನ ಸ್ಟಾರ್ಸ್ನ ನಾವು ಇಂಟರ್ವ್ಯೂ ಮಾಡಿದ್ದೀವಿ. ಆದರೆ ಫ್ರ್ಯಾಂಕಾಗಿ ಹೇಳ್ತೀನಿ, ಅವ್ರನ್ನ ನಾವು ಸ್ಟಾರ್ಸ್ ಸೆಲೆಬ್ರಿಟಿ ಪೇಜಲ್ಲಿ ಹಾಕಲ್ಲ. ಯಾಕಂದರೆ ಅವರು ಯಶ್, ರಾಧಿಕಾ, ರಮೇಶ್ ಅರವಿಂದ್ ಸರ್ ಅವರೆಲ್ಲರೂ ಫ್ರೆಂಡ್ಸ್. ಅವರು ಅಪ್ಪುಗೆ ದೇ ಆರ್ ಆಲ್ ಗ್ರೇಟ್ ಫ್ರೆಂಡ್ಸ್. ಸೊ ಆಮೇಲೆ ಯಾರು ಯಶ್ ಆಗಲಿ, ರಾಧಿಕಾ ಅವರಾಗಲಿ, ಅಥವಾ ನಾವು ತೆಲುಗುಲಿ ನಾಗಾರ್ಜುನ ಸರ್ನ ಇಂಟರ್ವ್ಯೂ ಮಾಡಿದ್ದೀವಿ. ಪ್ರಭುದೇವ ಸರ್ ಮನೆಗೆ ಕರೆದು ಕೂತ್ಕೊಂಡು ಬಹಳ ಖುಷಿಯಾಗಿ ಅಪ್ಪು ಬಗ್ಗೆ ಮಾತಾಡಿ, ಆಮೇಲೆ ಎಲ್ಲರೂ ಯಾವ ರೀತಿ ಸ್ಪಂದಿಸಿದ್ದಾರೆ ಅಂದರೆ, ಇವರು ಭಾವನಾ ಅವರಿರ್ಬೋದು, ಮೀರಾ ಜಾಸ್ಮಿನ್ ಅವರಿರ್ಬೋದು, ರಮ್ಯಾ ಇರ್ಬೋದು, ರಕ್ಷಿತಾ ಅವರಿರ್ಬೋದು, ಅಥವಾ ಪ್ರಿಯಮಣಿ ಅವರಿರ್ಬೋದು, ಎಲ್ಲರೂ ಹೃದಯ ಬಿಚ್ಚಿ ಮಾತಾಡಿದ್ದಾರೆ. ಬಹಳ ಖುಷಿಯಾಗತ್ತೆ. ನಮ್ಮ ರಶ್ಮಿಕಾ ಅವರು ಶೂಟಿಂಗ್ ನಡೀತಾ ಇದೆ ಪುಷ್ಪಾದು, ಆಮೇಲೆ ಇದು ಏನೋ ಪ್ರಮೋಷನ್ಸ್ ನಡೀತಾ ಇದೆ, ಎಲ್ಲದರಲ್ಲೂ ಸಿಗಾಕೊಂಡಿದ್ದಾರೆ. ಆದರೂ ಒಂದು ಫೋನ್ ಮಾಡಿಬಿಟ್ಟು ನಾವು ಅಪ್ಪುಗೆ ಅಂತ ಹೇಳಿದಾಗ, ಯಾವಾಗ ಏನು ಅಂತ ಕೇಳಿ ಅವರೇ ಖುಷಿಯಾಗಿ 5 ನಿಮಿಷ ಮಾತಾಡಿ ಅಂದ್ವಿ. ಅವರೊಂದು 30 ನಿಮಿಷ ಮಾತಾಡೋದು ಅಪ್ಪು ಬಗ್ಗೆ. ಅಷ್ಟು ಒಂದು ಸ್ಪೆಷಲ್ ಪ್ಲೇಸ್ ಎಲ್ಲರೂ ಇಟ್ಕೊಂಡಿದ್ದಾರೆ. ಸ್ಪೆಷಲ್ ಅಂತಂದರೆ ಯಾರಾದರೂ ಇದ್ದಾರೆ ಸರ್? ರಜನಿಕಾಂತ್ ಸರ್, ಅಮಿತಾಬ್ ಬಚ್ಚನ್ ಸರ್? ಮ್ಯಾಮ್ ರಜನಿಕಾಂತ್ ಸರ್ನ ನಾವು ಹೆಂಗೆ ಮ್ಯಾಮ್ ಮರೆಯೋಕ್ಕಾಗತ್ತೆ? ಸಾರಿ, ಫಸ್ಟು ಕಿರೀಟ ತೊಡಿಸಿ 100 days ಸೆಲೆಬ್ರೇಟ್ ಮಾಡಿದವರು. ಕರೆಕ್ಟ್. ರಜನಿಕಾಂತ್ ಸರು ಪರ್ಸ್ನಲ್ ನೋಟ್ ಬರೆದು ನಮಗೆ ಅವರು ರಜನಿಕಾಂತ್ ಸರ್ ಅವ್ರನ್ನ ಮಾತಾಡಿಸಿ, ಆಮೇಲೆ ನೋಟ್ ಬರೆದು ಅವರು. ಕರೆಕ್ಟ್ ಮ್ಯಾಮ್ ನೀವು ಹೇಳೋದು. ತಲೆಯವರನ್ನ ನಾವು ಹೆಂಗೆ ಮರೆಯೋಕ್ಕಾಗತ್ತೆ? ಅವ್ರು ಬಹಳ ಸಂತೋಷ ಆಯಿತು. ಯಾಕಂದರೆ ಅವ್ರು ತೋರಿಸಿದ ಕಾಳಜಿ, ಅವ್ರು ಬರೆದಿರೋ ಪದಗಳು, ಅದೆಲ್ಲ ನೀವು ಓದಬೇಕು. ಥ್ಯಾಂಕ್ ಯು. 17 ಚಾಪ್ಟರ್ ಮ್ಯಾಮ್. ನಮ್ಮ 288 ಪೇಜು. ನಿಮಗೆಲ್ಲ ಇದು ಯಾಕೆ ಅಂತ ಗೊತ್ತಾಗತ್ತೆ. ಗೊತ್ತಾಯಿತು. 17 ಅವ್ರು ಹುಟ್ಟಿದ ಬರ್ತಡೇ, ಅದಕ್ಕೆ 17 ಚಾಪ್ಟರ್ಸು.
298 288 ಎಂಬತ್ತೆಂಟು ಅದು ಪೇಜ್ಗಳು ಯಾಕೆ ಅಂತ ಗೊತ್ತಿಲ್ಲ. ಅದನ್ನ 144 ಶೀಟು ಮ್ಯಾಮ್. ಹೌದಾ, 144 ಅಂತಂದ್ರೆ ಅದು ಗೊತ್ತಾಗ್ತಿಲ್ಲ ಮ್ಯಾಮ್. ಅಪ್ಪುದು ಕಾರ್ ನಂಬರ್ 144. ನಾವು ಗರ್ಲ್ಸ್ ಅಲ್ವಾ ಸರ್, ಕಾರ್ ಬಗ್ಗೆ ಇಲ್ಲ, ಎಲ್ಲ ಕಡೆ ನೋಡಿ ಅಪ್ಪು ಅಂದರೆ 144. 144 ಶೀಟ್ಸ್ನ ನೀವು ಮಾಡಿಸಿದ್ರೆ 288 ಪೇಜಸ್ ಆಗುತ್ತೆ. ಎಲ್ಲ ಸಿಂಕ್ ಆಗಿದೆ. ಪ್ರತಿ ನೀವು ಏನೇ ಕೇಳಿದ್ರು ಅದಕ್ಕೊಂದು ಯೋಚನೆ ಇದೆ ಮ್ಯಾಮ್. 17 ಚಾಪ್ಟರ್ಸ್ ಸಾಕಾಯ್ತಾ ಸರ್ ಅವ್ರ ಬಗ್ಗೆ? ಇಲ್ಲ ಮ್ಯಾಮ್, ಖಂಡಿತ ಇಲ್ಲ ಮ್ಯಾಮ್. ಸರ್ ಮೈನ್ ಇಂಟ್ರೆಸ್ಟಿಂಗ್ ಕ್ವಶನ್ ಅಂತಂದರೆ ನೀವು ಹೇಳಿದ ಕರೆಕ್ಟು. ನಾವು ಎಷ್ಟೋ ಚಾಪ್ಟರ್ಸ್ನ ಬಿಟ್ಟಿದ್ದೀವಿ, ಅದನ್ನು ತುಂಬ ಒಂದು ಸಂಕ್ಷಿಪ್ತವಾಗಿ ಬರೆದಿದ್ದೀವಿ. ಸರ್ ಮೈನ್ ಕ್ವಶನ್ ಏನು ಅಂತಂದರೆ, ಅಪ್ಪು ಅನ್ನೋ ಪುಸ್ತಕಕ್ಕೆ ಅಪ್ಪು ಅನ್ನೋ ಹೆಸರೇ ಯಾಕೆ ಅಂತ? ಮ್ಯಾಮ್, ವಿ ಹ್ಯಾವ್ ಟು ಫಾಲೋ ಶಿವಣ್ಣ ಫಸ್ಟ್ ಮೂವಿ ಲಾಂಚ್ ಮಾಡಿದಾಗ ಒಂದು ಸಾವಿರಾರು ಹೆಸರನ್ನ ಯೋಚನೆ ಮಾಡಿದ್ರು, ಅವ್ರು ಕ್ಲಿಯರಾಗಿ ಹೇಳಿದ್ರು ಅಲ್ವಾ ಅಪ್ಪು ಅಂತ. ಸೊ ಅದನ್ನು ನಾವು ಫಾಲೋ ಮಾಡ್ತೀವಿ. ಸರ್ ಶಿವಣ್ಣ ಏನಾದರೂ ಎವ್ರಿಬಡಿ ಹ್ಯಾಸ್ ಸ್ಪೋಕನ್ ಮ್ಯಾಮ್. ಎಲ್ಲರೂ ಅವರ ಅನಿಸಿಕೆಗಳನ್ನ ಹೇಳಿದ್ದಾರೆ.